ಈಗ ಕರ್ನಾಟಕದಲ್ಲಿ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಕೊಡ್ಬೇಕಂತಕ್ಕಂಥ ಒಂದು ಹೋರಾಟ 30-35 ವರ್ಷದಿಂದ ನಡ್ಕೊಂಡ್ಬಂದಿದೆ. ಆಗ ಪ್ರೊಫೆಸರ್ ಬಿ ಕೃಷ್ಣಪ್ಪ DSS ಫೌಂಡ್ರು ಅವರು ನಾವು ಸ್ಟಾರ್ಟ್ ಮಾಡಿದ್ದು, ನಾವೆಲ್ಲ ಕೆಲವರು ಸೇರ್ಕೊಂಡು. ಅದೇ ಟೈಮಲ್ಲಿ ಆಂಧ್ರದಲ್ಲಿ ಸ್ಟಾರ್ಟ್ ಆಯಿತು, ಪಂಜಾಬಲ್ಲಿ ಅದಕ್ಕಿಂತ ಮುಂದೆ ಆಗಿತ್ತು, ಹರಿಯಾಣದಲ್ಲಾಗಿತ್ತು, ಪಂಜಾಬ್ ಹರಿಯಾಣದಲ್ಲಿ ಮುಗಿದು ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 30-35 ವರ್ಷ ನಡೆದಿದೆ. ಈ ಹಿಂದೆ ಜನತಾದಳ ಅವರ ಪ್ರಣಾಳಿಕೆಯಲ್ಲಿ ಹಾಕಿದ್ರು, ನಾವು ಅಧಿಕಾರಕ್ಕೆ ಬಂದರೆ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ. ಬಟ್ ಅವ್ರು ಮಾಡಲಿಲ್ಲ. ಅದೇ ಥರ BJP ಅಧಿಕಾರಕ್ಕೆ ಬಂದರು, ಪ್ರಣಾಳಿಕೆ ಹಾಕಿದ್ರು, ಅವರು ಕೂಡ ಮಾಡಲಿಲ್ಲ. ಸರ್ಕಾರ 2 ಸಾರಿ 3 ಸಾರಿ ಮಾಡಿದ್ರು ಕೂಡ. ಆಮೇಲೆ 2005ರಲ್ಲಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಸರ್ಕಾರ ಕೂಡ ಮಾಡ್ತೀವಿ ಅಂತ ಹೇಳಿದ್ರು, ಅವರು ಕೂಡ ಮಾಡಲಿಲ್ಲ. ಅದಾದ್ಮೇಲೆ ಇವತ್ತು ಬಸವರಾಜ ಬೊಮ್ಮಾಯಿ ಸರ್ಕಾರ ಇದ್ದಾಗ SC ಮತ್ತು ST ರಿಸರ್ವೇಷನ್ ಜಾಸ್ತಿ ಮಾಡಬೇಕು ಜನಸಂಖ್ಯೆ ಆಧಾರದ ಮೇಲೆ ಅಂತೇಳಿ ಸುಮಾರು ನಮ್ಮ SC ಸ್ವಾಮಿಗಳು ಮತ್ತು ST ಸ್ವಾಮಿ, ಯಾರು ವಾಲ್ಮೀಕಿ ಸ್ವಾಮೀಜಿ, ಬಸವಾನಂದ, ಮಾದಾರ ಚೆನ್ನಯ್ಯ, ಈ ಥರ ಎಲ್ಲ ಸ್ವಾಮೀಜಿಗಳು ಸೇರ್ಕೊಂಡು ನಾವೆಲ್ಲ ಸಂಘಟನೆಗಳು ಸೇರಿ ಸುಮಾರು 1 ವರ್ಷಗಳ ಕಾಲ ಫ್ರೀಡಂ ಪಾರ್ಕಲ್ಲಿ ಧರಣಿ ಮಾಡಿದ್ವಿ. ಆ ಸಮಯದಲ್ಲಿ ಬಸವರಾಜ ಬೊಮ್ಮಾಯಿ ಸರ್ಕಾರ STಗೆ 3-7%, STಗೆ 15-17% ಕೊಡ್ತು. ಬಟ್ ಆದರೆ 9th ಶೆಡ್ಯೂಲ್ ಹಾಕ್ಬೇಕಾಯ್ತು, ಅದು ಹಾಕಲಿಲ್ಲ. ಮತ್ತೆ ನೆಕ್ಸ್ಟ್ ಬರೋದ ಸರ್ಕಾರಗಳಲ್ಲಿ 2023ರಲ್ಲಿ ಚಿತ್ರದುರ್ಗದಲ್ಲಿ ದಲಿತ ಸಮಾವೇಶ ಅಂತ ಮಾಡಿ ಕಾಂಗ್ರೆಸ್ ಕೂಡ ಪ್ರಣಾಳಿಕೆಯಲ್ಲಿ ಹಾಕಿ ನಾವೇನು ಅಧಿಕಾರಕ್ಕೆ ಬಂದ್ರೆ 24 ಗಂಟೆ ಒಳಗಡೆ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಸೆಂಟ್ರಲ್ಗೆ ರೆಕಮೆಂಡ್ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ರು. ಬಟ್ ಅಧಿಕಾರಕ್ಕೆ ಬಂದು 100 ವರ್ಷ ಆದ್ರೂ ಕೂಡ ಅವ್ರು ಮಾಡಲಿಲ್ಲ. ಅದಾದ್ಮೇಲೆ ಎಲ್ಲ ಕಡೆ ಚಳವಳಿ ಸ್ಟಾರ್ಟ್ ಆಯಿತು. ಅವರು ಮಾಡಲ್ಲ ಅಂತ ಗೊತ್ತಾದ ಮೇಲೆ ಚಳವಳಿ ಎಲ್ಲ ಕಡೆ ಸ್ಟಾರ್ಟ್ ಆಯಿತು. 1 ವರ್ಷ ಏನು ಮಾಡಲಿಲ್ಲ. ನಮ್ಮಲ್ಲೇ ಕೆಲವರು ಸುಪ್ರೀಂ ಕೋರ್ಟಲ್ಲಿ ರಿಟ್ ಫೈಲ್ ಮಾಡ್ಕೊಂಡಿದ್ರು. ಅದು 2024 ಆಗಸ್ಟ್ 1ನೇ ತಾರೀಕು 7 ಜನ ಇದ್ದಂಥ ಜಡ್ಜು 7 ಬೆಂಚ್ ಜಡ್ಜ್ಮೆಂಟ್ ಮಾಡಿದ್ರು, ಒಳ ಮೀಸಲಾತಿ ಕೊಡೋದು ಆ ರಾಜ್ಯಕ್ಕೆ ಅಧಿಕಾರದಲ್ಲಿ ನೀವು ಕೊಡಿ ಅಂತೇಳಿ. ಆದ್ರೆ ಸಿದ್ದರಾಮಯ್ಯನ ಕ್ಯಾಬಿನೆಟ್ ಮತ್ತು ಸಿದ್ದರಾಮಯ್ಯ ಸ್ವಾಗತಿಸಿದ್ರು. ಅದನ್ನ ಆಂಧ್ರ CM ಸ್ವಾಗತಿಸಿದ್ರು, ತೆಲಂಗಾಣ CM ಸ್ವಾಗತಿಸಿದ್ರು. ಮತ್ತೆ ಅದಾದ್ಮೇಲೆ ಸ್ವಲ್ಪ ದಿನದಲ್ಲೇ ತೆಲಂಗಾಣ ಆಂಧ್ರದಲ್ಲಿ ಜಾರಿ ಮಾಡಿದ್ರು. ಆದ್ರೆ ಕರ್ನಾಟಕದಲ್ಲಿ 1.5 ವರ್ಷ ಆದ್ರೂ ಕೂಡ ಇವರೇನು ಮಾಡಲಿಲ್ಲ. ಮತ್ತೆ ಎಲ್ಲ ಕಡೆ ಚಳವಳಿ ಸ್ಟಾರ್ಟ್ ಆಯಿತು. ಆ ಕಾರಣದಿಂದ ಮತ್ತೆ ಮೊದಲಿಗೆ ಕರ್ನಾಟಕದಲ್ಲಿ SM ಕೃಷ್ಣ ಮತ್ತು ಧರ್ಮಸಿಂಗ್ ಗೌರ್ಮೆಂಟ್ ಇದ್ದಾಗ ಸದಾಶಿವ ಯೋಗ ಅವರೇ ಮಾಡಿದ್ರು, 12 ಕೋಟಿ ಕೊಟ್ಟು. ಬಟ್ ಅದನ್ನು ಒಪ್ಕೊಳ್ಳಿಲ್ಲ. ಅದಾದ್ಮೇಲೆ BJP ಗೌರ್ಮೆಂಟಲ್ಲಿ ಏನು ಮಾಧುಸ್ವಾಮಿ ಕಮಿಟಿ ಮಾಡಿ ರೆಕಮೆಂಡು, ಅದು ಕೂಡ ಒಪ್ಕೊಂಡಿಲ್ಲ. ಮತ್ತೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾಲ್ವೊಂದು ಅಷ್ಟು ಸಿಂಗಲ್ ಕಮಿಟಿಯನ್ನು ಮಾಡಿ ವರದಿಯನ್ನು ತಗೊಂಡ್ರು. ನಾವು ಒಂದು ಹೆಚ್ಚು ಕಡಿಮೆ ಒಂದು ಅಥೆಂಟಿಕ್ ವರದಿಯನ್ನು ಕೊಟ್ಟಿದ್ರು 5 ಭಾಗವಾಗಿ. SCನಲ್ಲಿ ವಲಯ ಮಾದಿಯ, ಲಂಬಾಣಿ ಬೋವಿ, ಕೊರ್ಮ ಕೊರ್ಚ ಮತ್ತು ಅಲೆಮಾರಿ ಅಂತ 5 ಗುಂಪಾಗಿ ಮಾಡಿದ್ರು ಅವರು. ಬಟ್ ಅದರಲ್ಲೂ ಕೂಡ ಸರ್ಕಾರ ಯಾವುದೇ ಒತ್ತಡಕ್ಕೆ ಅದು ಒಪ್ಕೊಂಡಿಲ್ಲ. ಸರ್ ಯಾವುದೇ ಕಾರಣಕ್ಕೋಸ್ಕರ ಇವಾಗ ಚಳವಳಿಗಳೆಲ್ಲ ಎಲ್ಲ ಕಡೆ ಸ್ಟಾರ್ಟ್ ಆದ್ಮೇಲೆ ನಾವು ಸುಮಾರು 55,000 ಜನ ಸೇರಿಸಿ ಒಳ ಮೀಸಲಾತಿ ಹೋರಾಟ ಸಮಿತಿ ಅಂತ ಹೇಳಿ ನಾವೆಲ್ಲ ಕಡೆ ಚಳವಳಿ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಹಿಂದೆ ಇದ್ದಂಥ ಶಂಕರಪ್ಪ, ಮದಿಯದಂಡವರ, ಮಾರಪ್ಪ, ಅದೇ ಥರ ಅಂಬಣ್ಣ, ನಮ್ಮ ಹೆಣ್ಣಮೂರ್ತಿ, P ಮೂರ್ತಿ, ಅದೇ ಥರ ಬಸವರಾಜು, ಆಮೇಲೆ ಅದೇ ಥರ ಬಂದು ನಮ್ಮ ಏನಿದು ಭಾಸ್ಕರ್ ಪ್ರಸಾದ್, ಇಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ಹೆಸರಲ್ಲಿ ಸಂಘಟನೆ ಮಾಡ್ಕೊಂಡು ಬಂದರು. ಇವತ್ತು ಇದಾಗಲ್ಲ ಅಂತ ಹೇಳಿ ನಮಗೆ ಸ್ವಲ್ಪ ಅರಿವಾದ ಮೇಲೆ ಮೊನ್ನೆ ಯಾವತ್ತು 12ನೇ ತಾರೀಕು ಹೋದ ತಿಂಗಳಲ್ಲಿ ಒಂದು 50,000 ಜನ ಸೇರಿಸಿ ಒಳ ಮೀಸಲಾತಿ ಹೋರಾಟ ಸಮಿತಿ ಅಂತ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಚೀಫ್ ಮಿನಿಸ್ಟರ್ ಕರೆದು 1 ಗಂಟೆ ಮಾತಾಡಿ ನಮಗೆ ಇಲ್ಲ ನೀವು ವಾಪಸ್ ತಗೊಳ್ಳಿ,
ನಾವು 21ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಕರೆದು ಇನ್ನು ಪಾಸ್ ಮಾಡೋದನ್ನ ಜಾರಿ ಮಾಡಿಬಿಡ್ತೀವಿ ಅಂತ ಹೇಳಿದರು. ನಾವು ಕೇಳಿದ್ದು ಹಿಂದೆಗಡೆ 17%, ಬಟ್ 50% ಮೇಲೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ 17 ಆಗಲ್ಲ 15 ಮಾಡ್ತೀವಿ ಅಂದರು. ಸರ್ 15 ಮಾಡುತ್ತೆ ನಾವು ಒಪ್ಕೊಂಡ್ವಿ. ಈಗ ಹಿಂದೆ BJP ಸರ್ಕಾರನೇ ಒಂದು ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತೇಳಿ 10% ರಿಸರ್ವೇಷನ್ ಕೊಡ್ತು. ಅವ್ರು ಯಾರು ಅಪ್ಲಿಕೇಶನ್ ಹಾಕಿಲ್ಲ, ಧರಣನೂ ಮಾಡಿಲ್ಲ, ಹಂಗಂತ ನಾವೇನು ಅಬ್ಜೆಕ್ಷನ್ ಮಾಡಿಲ್ಲ. ಬಟ್ ಇದು 35 ವರ್ಷದ ಹೋರಾಟ ಆದರೂ ಕೂಡ ಇದು ಬಗೆಹರಿತಾ ಇಲ್ಲ. ಅದಕ್ಕೆ 27ನೇ ತಾರೀಕು ಮಾಡ್ಬೇಕಾಗಿತ್ತು ತಿಂಗಳು. ಈ ಬೈ ಎಲೆಕ್ಷನ್ ಸ್ಟಾರ್ಟ್ ಆಗಿದ್ರು ಕೂಡ ಕಂಡಕ್ಟ್ ಬಂತು ಅಂತೇಳಿ ಅದನ್ನ ಸ್ಟಾಪ್ ಮಾಡಿದ್ರು. ಈಗ ಬೈ ಎಲೆಕ್ಷನ್ ಮುಗ್ದಿದೆ, ಈಗಲೂ ಇನ್ನೂ ಮಾಡಿಲ್ಲ. ಈಗ 4-5 ದಿನಕ್ಕಿಂತ CM ಹತ್ರ ಟೈಮ್ ನಾವು ಮಾತುಕತೆ ಮಾತಾಡಿದ್ದೀವಿ. ಆಮೇಲೆ ಎಲ್ಲ SC ಮತ್ತು ST ಬರ್ತಕ್ಕಂಥ ಎಲ್ಲ ಮಿನಿಸ್ಟರ್ ಹತ್ರ ನಾವು ಮಾತಾಡಿದ್ದೀವಿ. ಜನರಲ್ ಕ್ಯಾಸ್ಟ್ ಎಲ್ಲ ಮಿನಿಸ್ಟರ್ ಹತ್ರ ಕೂಡ ಮಾತಾಡಿದ್ದೀವಿ. ಇದನ್ನು ಬಗೆಹರಿಸ್ಬೇಕು ಕೂಡಲೇ. ಯಾಕೆಂದ್ರೆ ಇದು ಮೀಸಲಾತಿನಲ್ಲಿ ಸರ್ಕಾರಿ ಉದ್ಯೋಗ ಬಹಳ ಕಮ್ಮಿ, ಖಾಸಗಿನಲ್ಲಿ 98% ಇದೆ. ಸರ್ಕಾರ ಕೇಂದ್ರ ರಾಜ್ಯ ಎಲ್ಲ ಸೇರ್ಕೊಂಡು ಬರೀ 2% ಇದೆ. ಆ 2 ಕೂಡ ಹೊಂದಿಕೊಂಡಿದೆ. ಅದಕ್ಕೆ ಮುಂದಿನ ದಿನದಲ್ಲಿ ಪರಿಶಿಷ್ಟ ಜಾತಿ ವರ್ಗ, ಹಿಂದುಳಿದ ವರ್ಗ, ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಎಲ್ಲ ಸಮುದಾಯದ ಬಡವರು ಸೇರಿ ಖಾಸಗಿಗಳಲ್ಲಿ ಮೀಸಲಾತಿ ಬೇಕು ಅಂತ ನಾವು ಹೋರಾಟ ಮಾಡಬೇಕಾಗಿದೆ. ಅದರಿಂದ ಇದನ್ನು ಜಲ್ದಿ ಮುಗಿಸ್ಬಿಡಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ. ಈಗ 4-5 ದಿನಕ್ಕೆ ಹಿಂದೆ ಆದಂಥ ಮೀಟಿಂಗ್ನಲ್ಲಿ ನಮ್ಮಲ್ಲಿ SC ಇರ್ತಕ್ಕಂಥ ಎಲ್ಲ ಮಂತ್ರಿಗಳು, ವರ್ಗಗಳು ಹೋರಾಟ ಮಾಡಬೇಕನ್ನ ಸಂಸ್ಥೆಯಲ್ಲಿರ್ತಕ್ಕಂಥ KH ಮುನಿಯಪ್ಪನವರು, ಅದೇ ರೀತಿ ನಮ್ಮ ಏನು RV ತಿಮ್ಮಪ್ಪರು, ಆಂಜನೇಯ ಎಲ್ಲ ಕೂಡ ವರ್ಕೌಟ್ ಮಾಡಿದ್ದಾರೆ. ಆಗ ಈಗ 24ಕ್ಕೆ ಸ್ಪೆಷಲ್ ಕ್ಯಾಬಿನೆಟ್ ಅನ್ನು ಕರೆದಿದ್ದಾರೆ. ಈ ಸ್ಪೆಷಲ್ ಕ್ಯಾಬಿನೆಟ್ ಅಲ್ಲಿ ಸಿದ್ದರಾಮಯ್ಯನವರು ನೋಡಬೇಕಿದ್ರನ್ನ. ಈಗ ಸಂವಿಧಾನ ಜಾರಿ ಮಾಡಿ ಅಥವಾ ಸಂವಿಧಾನ ರಕ್ಷಿಸಿ ದೇಶ ಉಳಿಸಿ ಅಂತೇಳಿ ರಾಹುಲ್ ಗಾಂಧಿ ಅವರು ಸಂವಿಧಾನ ಬುಕ್ಕನ್ನೇ ದೇಶವನ್ನು ಕತ್ತೆ ತೆಗೆಲಾಕಿ ಅಂತ ಇರ್ತಾರೆ. ಆದ್ರೆ ಇವರೇ ಸಂವಿಧಾನದಲ್ಲಿ ಕೆಳಗಡೆ ಬರುವಂತ ಸುಪ್ರೀಂ ಕೋರ್ಟ್ ಪ್ರಧಾನಿಗೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರಿಗೆ ಬೇಕಾದ್ರೂ ಪ್ರಶ್ನೆ ಮಾಡಬಹುದು, ಆರ್ಡರ್ ಮಾಡಬಹುದು. ಅಂತ ಆರ್ಡರ್ನ ಇವರು 2 ವರ್ಷ ಆದ್ರೂ ಕೆಳಗಡೆ ಹಾಕೊಂಡು ಕೂತ್ಕೊಂಡಿದ್ದಾರೆ. ಅದಕ್ಕೆ 24 ಯಾವುದೇ ಕಾರಣದಿಂದ ಹಿಂದೆ ಹೋಗಬಾರ್ದು. ಆಮೇಲೆ ಇದು ಬರೀ SC MLAಗಳು ಮತ್ತು SC ಮಂತ್ರಿಗಳು ಮಾತ್ರ ಅಲ್ಲ, STಗಳು ಮಾತಾಡಬೇಕು. ಅದೇ ತರ ಹಿಂದುಳಿದ ವರ್ಗದ ಮಂತ್ರಿಗಳು ಕ್ಯಾಬಿನೆಟ್ ಅಲ್ಲಿ ಮಾತಾಡಬೇಕು. ಅದೇ ತರ ಜನರಲ್ ಕ್ಯಾಸ್ಟ್ ಅಲ್ಲಿ ಇರ್ತಕ್ಕಂಥ ಲಿಂಗಾಯತರು, ಒಕ್ಕಲಿಗರು, ಬ್ರಾಹ್ಮಣರೆಲ್ಲ ಕೂಡ ಮಾತಾಡಬೇಕು. ಯಾಕೆಂದ್ರೆ ಎಲ್ಲ ಕ್ಷೇತ್ರದಲ್ಲಿ ಕೂಡ ಈ ಓನೈಸ್ಲಿಕ್ಕೆ ಸಂಬಂಧಪಟ್ಟಂತ ಸಮುದಾಯ ಏನಿದೆ ಎಲ್ಲ ಕಡೆ ಓಡ್ ತಗೊಂಡಿದ್ದಾರೆ, ಮುಂದೆ ಕೂಡ ತಗೊಳ್ಳಬೇಕಾಗ್ತದೆ. ಅದಕ್ಕೆ 24ನೇ ತಾರೀಕು ಸಿದ್ದರಾಮಯ್ಯನವರು ಯಾವುದೇ ಕಾರಣದಿಂದ ಹಿಂದಕ್ಕೆ ಹೋಗ್ದಿರ ಇದನ್ನ ಪಾಸ್ ಮಾಡ್ಬೇಕಂತ ಹೇಳಿ ಏನು ಇವತ್ತು ಒಳಮೀಸಲಾತಿ ಹೋರಾಟ ಸಮಿತಿ ಒಕ್ಕೂಟ ಇದೆ, ಆ ಒಕ್ಕೂಟದ ಪರವಾಗಿ ನಾವು ಮತ್ತೆ ಒತ್ತಾಯ ಮಾಡ್ತಾ ಇದ್ದೀವಿ. 24 ಅದಕ್ಕೆ ಹಿಂದಕ್ಕೆ ಹೋಗಬಾರ್ದು. ಆಮೇಲೆ ಎಲ್ಲ ಸಮುದಾಯದ ಕ್ಯಾಬಿನೆಟ್ ಮಿನಿಸ್ಟರ್ ಮಾತಾಡಬೇಕು. 24 ನಾವು ನೋಡ್ಕೊಂಡು ಇವರೇನಾದ್ರು ಸರಿಯಾದ ತೀರ್ಮಾನ ತಗೊಂಡಿಲ್ಲ ಅಂದ್ರೆ ನಾವು ರಾಜ್ಯ ಸಮಿತಿ ಮೀಟಿಂಗ್ ಅನ್ನ ಕರೆದು ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಇಂಟೆಲೆಕ್ಚುಯಲ್ಸು, ನೌಕರರು, ರಿಟೈರ್ಡ್ IAS IPS ಆಫೀಸರ್ಸು, ಎಲ್ಲ ಸಾಮಾಜಿಕ ಸಂಘಟನೆಗಳು ಕೂಡೀಕರಿಸಿ ಮುಂದೆ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ನಾವು ತೀರ್ಮಾನ ತಗೋಬೇಕಾಗ್ತದೆ. ಇದೇ ತರ 2018ರಲ್ಲಿ ಉಡಾಪ ಮಾತುಗಳನ್ನಾಡಿ ಸರಿಯಾದ ತೀರ್ಮಾನ ತಗೊಂಡ ಕಾರಣ ಕಾಂಗ್ರೆಸ್ಸಿನ ಅಧಿಕಾರಕ್ಕೆ ಆಗಿತ್ತು. ಈಗ ಅದೇ ತರ ಮಾಡಿದ್ರೆ 2028ಕ್ಕೆ ಬರ್ತಕ್ಕಂಥ ಅಸೆಂಬ್ಲಿ ಎಲೆಕ್ಷನ್, ಈ ನೆಕ್ಸ್ಟ್ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಪಟ್ಟಣ ಪಂಚಾಯತಿಗಳು, ಬೆಂಗಳೂರು, ಗ್ರೇಟರ್ ಬೆಂಗಳೂರು ಇವ್ರಿಗೆ ಬಹಳ ಹೊಡೆತ ಬೀಳ್ತದೆ. ಆಮೇಲೆ 2028 ಕಾಂಗ್ರೆಸ್ ಮುಕ್ತ ಕರ್ನಾಟಕ ಅಂತ ನಾವು ಮಾಡ್ಬೇಕಾಗ್ತದೆ. ಹಂಗಂತ BJP ಸಪೋರ್ಟರ್ಸ್ ನಾವಲ್ಲ. BJP ಕಾಂಗ್ರೆಸ್ ಒಂದೇ ನಾಣ್ಯದ 2 ಮುಖಗಳಿವು. ಹಾಗಾಗಿ 28ಕ್ಕೆ ಇದ್ರ ಮಾಡಲೇಬೇಕು. ಅದಕ್ಕೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತ ಯಾರ ಪರ ಇರೋದೇ ಇಲ್ಲ. ಇದು SL ಬರ್ತಕ್ಕಂಥ ಮೇಜರ್ 4 ಕಮ್ಯುನಿಟಿ, ಒಂದು ಮಾದಿಗ, ಒಲೆಯ, ಲಂಬಾಣಿ, ಬೋವಿ, ಕೊರ್ಮ, ಕೊರ್ಚ. ಈ ವೀಕ್ ಎಲ್ಲರಿಗೂ ಡಿವೈಡ್ ಮಾಡ್ಬೇಕು ಅನ್ನೋದೇ ಹೊರತು ಬೇರೆ ಏನಿಲ್ಲ. ಈ ಬಹಳ ಜನ ಹೇಳ್ತಾರೆ ಒಗ್ಗಟ್ಟು ಹೊಡೆಯಲ್ಲ, ಯಾತ್ರದ ಹೊಡೆಯಲ್ಲ. ಒಂದು ತಂದೆಗೆ 4 ಜನ ಮಕ್ಕಳಿದ್ರೆ 4 ಎಕರೆ ಜಮೀನಿದ್ರೆ 1 ಎಕರೆ ಕೊಟ್ಟರೆ ಈಕ್ವಲ್ ಆಗಿರ್ತದೆ, ಒಗ್ಗಟ್ಟಾಗಿರ್ತಾರೆ. ದೊಡ್ಡ ಬೇಗ 3 ಎಕರೆ ತಗೊಂಡು 2.5 ಎಕರೆ, ಇನ್ನು 1.5 ಎಕರೆನ ಅರ್ಧ ಎಕರೆ ಹಂಚಿದ್ರೆ ಅರ್ಧ ನೀರಲ್ಲಿ ಹೊರಕ್ ಬರ್ತದೆ. ಮುಂದೆ ಖಾಸಗಿಗಳಲ್ಲಿ ಹೋರಾಟ ಮಾಡ್ಬೇಕಾದ್ರೂ ನಾವು ಇದೇ ಇರಬೇಕು. ಕೆಲವು ಬುದ್ಧಿಜೀವಿಗಳು ಇವತ್ತು ಅಂಬೇಡ್ಕರ್ ಸಂವಿಧಾನ ಏನ್ ಹೇಳ್ತದೆ ಅಂದ್ರೆ ಯಾರಿಗ ಅವಕಾಶ ಇಲ್ಲ ವಂಚಿತರು ಅವ್ರಿಗೆ ಅವಕಾಶ ಮಾಡ್ಬೇಕಂತ ಇದೆ. ಅಷ್ಟೇ ಅಲ್ಲ, ಹಂಚಿ ತಿನ್ನುವುದು ಮತ್ತು
ಸಂವಿಧಾನ ಬಾಳು ಸಂವಿಧಾನ ಜಾರಿ ಎಲ್ಲ ಹಂಚುತ್ತಿರುವುದು ಇದು ಅಂಬೇಡ್ಕರ್ ಬುದ್ಧಿನೂ ಅದ. ಇಲ್ಲ ಕೆಲವು ರೀತಿಯಲ್ಲಿ ನಾವೇ ಉದ್ಧಾರ ಆಗ್ಬೇಕು, ಉಳಿಯಲ್ಲ ಹಂಗಿರ್ಬೇಕನ್ನೋದು ಇದು ಮನುವಾದ. ಅದರಿಂದ ಇಂಥದಕ್ಕೆ ಸಿದ್ದರಾಮಯ್ಯನವರು ಅವಕಾಶ ಕೊಡಬಾರ್ದು. 1902ರಲ್ಲಿ 50% ನಾನ್ ಬ್ರಾಹ್ಮಿಣ್ಸ್ಗೆ ರಿಸರ್ವೇಷನ್ ಕೊಟ್ಟಾಗ ಕೊಲ್ಲಾಪುರದ ಮಹಾರಾಜರು ಬಹಳ ಇರೋದು ಸೌತ್ ಇಂಡಿಯಾದಲ್ಲಿ. ಆದ್ರೆ ಅವ್ರು ಕೇರ್ ಮಾಡಲಿ, ಇಂಪ್ಲಿಮೆಂಟೇಷನ್ ಮಾಡಿದ್ರು. ಅದರಿಂದ ಇವತ್ತು ನಾನ್ ಬ್ರಾಹ್ಮಿಣ್ಸ್ ಎಲ್ಲ ರಿಸರ್ವೇಷನ್ ಇರೋದು. 1921ರಲ್ಲಿ ಮೈಸೂರು ಮಹಾರಾಜರು 75% ರಿಸರ್ವೇಷನ್ ಕೊಟ್ಟಿರಲಿಲ್ಲ ಲಿಂಗಾಯತರಿಗೆ, ಒಕ್ಕಲಿಗರಿಗೆ, SC ST ಬ್ಯಾಕ್ವರ್ಡ್ ಮೈನಾರಿಟಿಗೆಲ್ಲ. ಅವತ್ತು ಬಹಳ ಇರೋದಾಯ್ತು. ಅದ್ರ ಅವ್ರು ಇಂಪ್ಲಿಮೆಂಟೇಷನ್ ಮಾಡಿದ್ರು. ಅದರಿಂದ ಇವತ್ತು ಒಕ್ಕಲಿಗರು, ಲಿಂಗಾಯತರು, ಬ್ಯಾಕ್ವರ್ಡ್ ಕ್ಯಾಸ್ಟ್, SC ST ಕೂಡ ಅವಕಾಶ ಆಗಿದೆ. ಅದೇ ತರ ಅಂಬೇಡ್ಕರ್ ಅವರು ಹೋರಾಟ ಮಾಡುವಾಗ ಬಹಳ ಮನುವಾದಿಗಳು ವಿರೋಧ ಮಾಡಿದ್ರು, ಒಗ್ಗಟ್ಟು ಹೊಡಿತದೆ ಅಂತ. ಅಂಬೇಡ್ಕರ್ ಬಿಡಲಿಲ್ಲ, ಹೋರಾಟ ಮಾಡಿದ್ರು, ಒಗ್ಗಟ್ಟಿನ ಹೊಡೆದಿಲ್ಲ. ಅದೇ ತರ ಇವತ್ತಿದು ಸಣ್ಣ ವಿಚಾರವನ್ನ ಎಲ್ಲ ಸೇರ್ಕೊಂಡು 24 ಮುಗಿಸ್ಬೇಕು. ಇದು ಮುಗಿಸ್ಲಿಲ್ಲ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಮುಂದೆ ಆಗ್ತಕ್ಕಂಥ ಎಲ್ಲ ವಿಚಾರಕ್ಕೂ ಸರ್ಕಾರನೇ ಹೊಣೆಗಾರಿಕೆ ಆಗಿರ್ತದೆ. ಇದ್ರಲ್ಲಿ ಸಿದ್ದರಾಮಯ್ಯನವ್ರದ್ದು ಒಬ್ಬರದೇ ಅಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ DK ಶಿವಕುಮಾರ್, ಉಳಿದಂತ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಕೂಡ ಇದ್ರ ಮಾತಾಡಿ ಅವತ್ತು ಕ್ಲೋಸ್ ಮಾಡಬೇಕು. ನಾವು 24 ಕಾಯ್ತೀವಿ. ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾವುದೇ ಲೀಡರ್ಸು ಇಂಡಿವಿಜುವಲ್ ಯಾರ ಬಗ್ಗೆ ಮಾತಾಡಬಾರ್ದು, ಟೀಕೆ ಟಿಪ್ಪಣಿಗಳು ವೈಯಕ್ತಿಕವಾಗಿ ಮಾತಾಡಬಾರ್ದು, ಕೆಟ್ಟ ಭಾಷೆಗಳನ್ನು ಬಳಸಬಾರ್ದು. 24 ಆದ್ಮೇಲೆ ನಾವು 26ಕ್ಕೆ ಮೀಟಿಂಗ್ ಕರ್ಕೊಂಡಿದ್ವಿ ಬೆಂಗಳೂರಲ್ಲಿ. ಸರ್ಕಾರ ಏನ್ ತೀರ್ಮಾನ ತಗೊಂತದೆ ನೋಡಿ ಮುಂದಿನ ಹೋರಾಟವನ್ನ 26ಕ್ಕೆ ನಾವು ಒಂದು ತೀರ್ಮಾನವನ್ನ ತಗೊಂತೀವಿ ಅಂತಕ್ಕಂಥ ಕರ್ನಾಟಕದ ಮೀಸಲಾತಿಗೆ ಸಂಬಂಧಪಟ್ಟಂತ ಎಲ್ಲ ಫಲಾನುಭವಿಗಳಿಗೂ ಅದರಿಂದ ಸಪೋರ್ಟ್ ಮಾಡ್ತಕ್ಕಂಥವ್ರಿಗೆಲ್ಲ ನಾನು ಕಳಕಳಿ ಮನವಿ ಮಾಡ್ಕೊಳ್ತೀನಿ. 26ಕ್ಕೆ ನಾವು ತೀರ್ಮಾನ ತಗೊಂತೀವಿ. ಧನ್ಯವಾದ. ಜೈ ಭೀಮ್, ಜೈ ಭಾರತ್, ಜೈ ಕಾಂಚಿರಾಮ್, ಜೈ ಪ್ರೊಫೆಸರ್ ಕೃಷ್ಣಪ್ಪ, ಜೈ ಸಂವಿಧಾನ.